ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮುಂಜಾನೆಯಲ್ಲಿ ಕೂಡಿ ಬಂದಂತ ಎಲ್ಲ ದೇವ ಜನರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಶುಭ ವಂದನೆಗಳನ್ನ ನಾನು ತಿಳಿಸ್ತೇನೆ. ಪ್ರಿಯ ದೇವ ಜನರೇ, ನಾವು ಈ ಒಂದು ಉದಯ ಕಾಲದಲ್ಲಿ ಸತ್ಯವೇದ ಭಾಗವನ್ನ ನಾವು ಓದ್ಕೊಂಡು ಧ್ಯಾನ ಮಾಡೋಣ. ಈ ಸಮಯದಲ್ಲಿ ಧ್ಯಾನಕ್ಕಾಗಿ ಎಫೆಸ 3ನೇ ಅಧ್ಯಾಯ 20-21 ವಚನವನ್ನ ನಾವು ಓದಿಕೊಳ್ಳೋಣ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ. ಆಮೇನ್. ಆಮೇನ್. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಪ್ರಿಯ ದೇವರ ಮಕ್ಕಳೇ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನ ಮಾಡಲು ಶಕ್ತನಾದ ದೇವರು ಎಂಬುದಾಗಿ ನಾವು ನೋಡ್ತೀವಿ. ಪ್ರಿಯ ದೇವ ಜನರೇ, ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಮಿಗಿಲಾದ, ಜನರಿಗೆ ಊಹೆ ಮಾಡಕ್ಕಾಗದಂತ ಕಾರ್ಯಗಳನ್ನ ಯೇಸು ಸ್ವಾಮಿ ಮಾಡುವುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ವಿಷಯದಲ್ಲಿ ನಾವು ಉದಾಹರಣೆಯಾಗಿ ನಾವು ತೆಗೆದುಕೊಳ್ಳುವುದಾದ್ರೆ ದಾವೀದನನ್ನ ನಾವು ತೆಗೆದುಕೊಳ್ತೀವಿ. ಪ್ರಿಯ ದೇವ ಜನರೇ, ದಾವೀದನು ಅವರ ಒಂದು ಮನೆಯಲ್ಲಿ ಕುರಿ ಕಾಯ್ಲಿಕ್ಕಾಗಿ ಅವನನ್ನ ನೇಮಿಸಿದ್ರು ಅವರಪ್ಪ. ಅವ್ರಿಗೆ ಅಣ್ಣಂದ್ರನ್ನೆಲ್ಲ ಯುದ್ಧ ಭಟರನ್ನಾಗಿ ಮಾಡಿ, ಆದ್ರೆ ಇವನು ಮಾತ್ರ ಬರೀ ಕುರಿ ಕಾಯಕ್ಕೆ ಮಾತ್ರ ಅವನನ್ನ ಅವನು ಕುರಿ ಮಾತ್ರ ಕಾಯ್ತಾ ಅಡವಿಯಲ್ಲಿ ಅವನು ಬೆಳೆದು ಬಂದಂತ ವ್ಯಕ್ತಿ. ಆದ್ರೆ ಅವನ ಜೀವನದಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡ್ತಿದ್ದಾನೆ. ಏನೆಂಬುದಾಗಿ ನಾವು ನೋಡುವಾಗ ಕೀರ್ತನೆ 61ನೇ ಅಧ್ಯಾಯ 1ನೇ ವಚನ ಮತ್ತು 2ನೇ ವಚನ. ದೇವರೇ, ನನ್ನ ಕೂಗನ್ನು ಕೇಳಿ ನನ್ನ ಪ್ರಾರ್ಥನೆಗೆ ಕಿವಿಗೊಡು. ನಾನು ಎದೆಗುಂದಿದವನಾಗಿ ಭೂಮಿಯ ಕಡೆ ಭಾಗದಿಂದ ನಿನಗೆ ಮೊರೆ ಇಡುತ್ತೇನೆ. ನಾನು ಹತ್ತಲಾರದ ಆಶ್ರಯಗಿರಿಯ ಮೇಲೆ ನನ್ನನ್ನು ಹತ್ತಿಸು. ನೋಡಿ, ಇಲ್ಲಿ ಅವನು ಪ್ರಾರ್ಥನೆ ಮಾಡುವಂಥದ್ದು, ದೇವರೇ, ನಾನು ಎದೆಗುಂದಿದವನಾಗಿ ಭೂಮಿಯ ಕಡೆ ಭಾಗದಿಂದ ಪ್ರಾರ್ಥನೆ ಮಾಡ್ತಿದ್ದೀನಿ. ನಾನು ಹತ್ತಲಾರದ ಆಶ್ರಯಗಿರಿಯ ಮೇಲೆ ನನ್ನನ್ನು ಹತ್ತಿಸು ಎಂಬ ಪ್ರಾರ್ಥನೆ ಮಾಡ್ತೀನಿ. ಅವನೊಂದು ಆಸೆ ಇತ್ತು, ಅವನೊಂದು ಆಕಾಂಕ್ಷೆ ಇತ್ತು. ನಾನು ಬರೀ ಕುರಿ ಕಾಯದವನಾಗಿ ಜೀವಿಸ್ಬೇಕೆಂಬುದಾಗಿ ಅವನು ಇಷ್ಟಪಡಲಿಲ್ಲ. ಅವನಿಗೊಂದು ಆಸೆ, ಈ ಕುರಿ ಕಾಯೋದನ್ನು ಬಿಟ್ಟು ನಾನು ಯೋಚಿಸಿದ ಬೇಡುತ್ತ ಅಧಿಕವಾದ ಕಾರ್ಯಗಳು ನಾನು ಕಾಣಬೇಕೆಂಬ ಒಂದು ಭರವಸೆಯಲ್ಲಿ ಅವನು ಪ್ರಾರ್ಥನೆ ಮಾಡ್ತಾನೆ. ನಾನು ಎದೆಗುಂದಿದವನಾಗಿ ಭೂಮಿಯ ಕಡೇ ಭಾಗದಿಂದ ಪ್ರಾರ್ಥನೆ ಮಾಡ್ತೀನಿ. ನಾನು ಹತ್ತಲಾರದ ಆಶೆಗಳ ಮೇಲೆ ನನ್ನ ಹತ್ತಿಸು ಎಂಬುದಾಗಿ. ನಮ್ಮಲ್ಲಿ ಒಂದು ಆಸೆ ಇರಬೇಕು, ನಮಗೊಂದು ಆಕಾಂಕ್ಷೆ ಇರಬೇಕು, ನಮ್ಮಲ್ಲಿ ಒಂದು ಬಯಕೆ ಇರಬೇಕು. ಪ್ರಿಯ ದೇವಜನರೇ, ಯೇಸು ಸ್ವಾಮಿ ವಾಗ್ದಾನ ಮಾಡ್ತಿದ್ದಾರೆ. ಆತನ ವಾಕ್ಯ ಹೀಗೆ ಹೇಳ್ತದೆ, ನೀವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾದ ಕಾರ್ಯಗಳನ್ನು ಮಾಡ್ತಾರಂತ. ಖಂಡಿತವಾಗಿ ಈ ವಾಕ್ಯ ನಿಮ್ಮ ಜೀವನದಲ್ಲಿ ನೆರವೇರ್ಬೇಕಂತಂದ್ರೆ ನೀವು ದಾವೀದನ ಹಾಗೆ ಪ್ರಾರ್ಥನೆ ಮಾಡಿ, ಅವನು ಪ್ರಾರ್ಥನೆ ಮಾಡಿ, ನನ್ನ ಹತ್ತಲಾರದ ಆಶೆಗಿರಿ ಮೇಲೆ ನನ್ನ ಹತ್ತಿಸು. ಎಷ್ಟೋ ಜನ ಅವನನ್ನು ನೋಡ್ತಾ ಇರ್ಬೋದು, ಹೀಯಾಳಿಸಿರ್ಬೋದು, ಅವಮಾನಿಸಿರ್ಬೋದು, ಅವರ ಅಣ್ಣ ತಮ್ಮಂದ್ರು ಅವಮಾನಿಸಿರ್ಬೋದು. ಅಯ್ಯೋ, ನಿನಗೇನು ಬುದ್ಧಿ ಇಲ್ಲ, ಜ್ಞಾನ ಇಲ್ಲ, ಕುರಿ ಕಾಯ್ತಿದ್ದೆ ಅಷ್ಟಂತ. ಕುರಿ ಕಾಯುವನ್ನ ಯಾರು ಗೌರವಿಸುತ್ತಿಲ್ಲ, ಕುರಿ ಕಾಯುವನ್ನ ಸ್ನೇಹ ಯಾರು ಬೆಳೆಸುತ್ತಿಲ್ಲ. ಇವತ್ತು ಸಹ ದಾವೀದನ ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಯಾರು ಪ್ರೀತಿಸಿದೆ, ಯಾರು ಗೌರವಿಸಿದೆ, ಮಾನಿಸಿದೆ, ನಿಮ್ಮನ್ನು ಅನೇಕರು ಹೀಯಾಳಿಸುತ್ತಿರುವಂತಹ ಪರಿಸ್ಥಿತಿ, ನಿಮ್ಮ ಸ್ಥಿತಿಗಳನ್ನು ನೋಡಿ ಇರಬಹುದು. ಆದ್ರೆ ನೀವು ಯೇಸು ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ರಿ. ದಾವೀದನ ಪ್ರಾರ್ಥನೆ ಮಾಡಿದಾಗ ಮಾಡಿ, ಆ ದಾವೀದನ ಪ್ರಾರ್ಥನೆ ಕೇಳಿದಂತ ದೇವರು ಅವನನ್ನು ಉತ್ತರಿಸಿದನು. ನಾವು ನೋಡ್ತಾ ಇದ್ದೀವಿ, ಕೀರ್ತನೆ 78ನೇ ಕೀರ್ತನೆ 70ನೇ ವಚನ 71ನೇ ವಚನವನ್ನು ನಾವು ನೋಡ್ತಾ ಇದ್ದೀವಿ. ಇದಲ್ಲದೆ ಆತನು ತನ್ನ ಸೇವಕನಾದ ದಾವೀದನನ್ನು ಆರಿಸಿ ಕುರಿ ಹಟ್ಟಿಯಿಂದ ತೆಗೆದುಕೊಂಡು ಮರಿಕುರಿಗಳನ್ನು ರಕ್ಷಿಸುವ ಕೆಲಸದಿಂದ ಬಿಡಿಸಿ ಅವನನ್ನು ತನ್ನ ಪ್ರಜೆಗಳಾದ ಯಾಕೋಬ್ಯರನ್ನು, ಅಂದರೆ ತನ್ನ ಸ್ವಾಸ್ಥ್ಯವಾಗಿರುವ ಇಸ್ರಾಯೇಲರನ್ನು ಸಾಕುವುದಕ್ಕೆ ನೇಮಿಸಿದನು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನೋಡಿ, ಅವನ ಸ್ಥಿತಿಯನ್ನ ದೇವರು ಬದಲಾಯಿಸಿದ್ರು. ಮನುಷ್ಯನು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ, ತಂದೆ ತಾಯಿಗಳು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ, ಸಹೋದರ ಸಹೋದರಿಯರು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ.
ನಾಯಕರು, ಅಧಿಕಾರಿಗಳು ನಮ್ಮ ಜೀವಿತ ಬದಲಾಯಿಸಲು ಸಾಧ್ಯವಿಲ್ಲ. ನಮ್ಮ ಜೀವಿತ ಬದಲಾಗಬೇಕಂತಂದ್ರೆ ಕರ್ತನಿಂದಲೇ, ಯೇಸು ಸ್ವಾಮಿಯಿಂದಲೇ. ಅಲ್ಲೆಲ್ಲೂಯ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತ ಬದಲಾಗಬೇಕಾ? ನೀವು ಆಶೀರ್ವಾದ ಹೊಂದಬೇಕಾ? ದಾವೀದನ ಹಾಗೆ ನೀವು ಯೋಚಿಸಿದ ಬೇಡಿಕೆ ಅಧಿಕವಾದ ಕಾರ್ಯಗಳು ನಿಮ್ಮ ಜೀವನದಲ್ಲಿ ನಡೀಬೇಕಾ? ಖಂಡಿತ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವನು ಮರಿ ಕುರಿಯನ್ನು ಮೇಯಿಸುವ ಕೆಲಸದ ಬಿಡಿಸಿ ಇಸ್ರಾಯೇಲನ್ನ ಪೋಷಿಸುವುದಕ್ಕೆ ಅವನನ್ನ ದೇವರು ನೇಮಿಸಿದೆ ನಿಮಗೆ. ಅಲ್ಲೆಲ್ಲೂಯ. ಇವತ್ತು ನಿಮ್ಮ ಕೆಲಸ ಏನೇ ಆಗಿದ್ರು, ನಿಮ್ಮ ಒಂದು ಸ್ಥಿತಿಗತಿ ಏನಾಗಿದ್ರು ಅದನ್ನು ಬದಲಾಯಿಸಲಿಕ್ಕೆ ಯೇಸುವಿನಿಂದ ಸಾಧ್ಯ. ಆತನ ಮೇಲೆ ನಾವು ಭರವಸೆ ಇಡೋಣ ಪ್ರಿಯ ದೇವರ ಮಕ್ಕಳು. ಯಾಕಂತ ಹೇಳಿದ್ರೆ ನಾವು 1 ಸಮುವೇಲ 16ನೇ ಅಧ್ಯಾಯ 13ನೇ ವಚನ ನಾವು ಓದ್ತಿದ್ದೀವಿ. ಸಾಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲೇ ಅಭಿಷೇಕಿಸಿದನು. ಆಮೆನ್. ನೋಡಿ, ದೇವರ ವಾಕ್ಯ ಹೇಳ್ತದೆ, ಪ್ರಿಯ ದೇವರ ಮಕ್ಕಳೇ, ನೀವು ಯಾವ ಪ್ರಯೋಜನಕ್ಕೆ ಬಾರದವರಾಗಿರ್ಬೋದು, ನಿನ್ನ ಒಂದು ಸಹೋದರರೇ ನಿನ್ನನ್ನು ದೂಷಿಸಿರ್ಬೋದು, ಯಾವ ಪ್ರಯೋಜನಕ್ಕೆ ಬಾರದವನಾಗಿ ಇದ್ದಿರ್ಬೋದು. ಆದ್ರೆ ಅಲ್ಲಿ ನಾವು ನೋಡ್ತಿದ್ದೀವಿ, ಸಾಮುವೇಲನು ಅವರ ಸಹೋದರರ ಮಧ್ಯದಲ್ಲೇ ದಾವೀದನನ್ನ ಅಭಿಷೇಕಿಸಿದನು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನಿಮ್ಮನ್ನು ಸಹ ನಿಮಗೆ ಎಲ್ಲಿ ಅವಮಾನ ಆಗಿದೆ, ಅಪಮಾನ ಆಗಿದೆಯೋ, ನಿಮ್ಮ ಸ್ಥಿತಿಗೆ ಯಾರು ಜನ ಹೀಯಾಳಿಸಿದರೋ ಅದೇ ಜನರ ಮಧ್ಯದಲ್ಲಿ, ಅದೇ ಸ್ಥಳದ ಮಧ್ಯದಲ್ಲಿ ನಿಮ್ಮ ತಲೆ ಎತ್ತುವಂತೆ ಮಾಡಿ ನಿಮ್ಮನ್ನು ಅಭಿಷೇಕಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ನಂಬುವವರು ಅಲ್ಲೆಲ್ಲೂ ಹೇಳಿ ಆಮೇಲೆ ಹೇಳಿ. ಖಂಡಿತವಾಗಿ ಆತನ ಅದ್ಭುತ ಸ್ವರೂಪನು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಪ್ರಿಯ ದೇವರ ಮಕ್ಕಳೇ, ನಿಜವಾಗಿ ನಾವು ನೋಡ್ಬೇಕಾದ್ರೆ ದೇವರು ದಾವೀದನ ಜೊತೆಗೆ ಇದ್ದನು. ದೇವರು ಯಾರ ಜೊತೆಗೆ ಇದ್ರು? ದಾವೀದನ ಜೊತೆಗೆ ಇದ್ದನು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ನಾವು ಓದುವಾಗ ಸಮುವೇಲನ ಪತ್ರಿಕೆಯಲ್ಲಿ 2 ಸಮುವೇಲನ ಪತ್ರಿಕೆಯಲ್ಲಿ ನಾವು ಓದುವಾಗ ಪ್ರಿಯ ದೇವರ ಮಕ್ಕಳೇ, ಅಲ್ಲಿ 7ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಲ್ಲಿ 9ನೇ ವಚನಕ್ಕೆ ಬರ್ಬೇಕಾದ್ರೆ, ನೀನು ಓದಲೆಲ್ಲ ನಿನ್ನ ಸಂಗಡ ಇದ್ದು ನಿನ್ನ ಶತ್ರುಗಳನ್ನೆಲ್ಲ ಎದುರಿನಲ್ಲಿಯೇ ಸಮರಿಸಿಬಿಟ್ಟೆನು. ಲೋಕದ ಮಹಾಪುರುಷರ ಹೆಸರಿನಲ್ಲಿ ಹೆಸರನ್ನ ದೊಡ್ಡದಾಗಿ ಮಾಡಿದೆ. ನಿಮ್ಗೆ ನೋಡಿ, ದೇವರು ನಮ್ಮನ್ನ ಏನ್ ಮಾಡ್ತಾರೆ, ನಾವು ಚಿಕ್ಕವರಾಗಿರ್ಬೋದು, ಅಲ್ಪರಾಗಿರ್ಬೋದು, ಕೇವಲವಾಗಿರ್ಬೋದು, ಜನಗಳ ಮಧ್ಯದಲ್ಲಿ ದೇವರು ನಮ್ಮನ್ನು ಅಭಿಷೇಕಿಸಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯ ದೇವರ ಮಕ್ಕಳೇ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ, ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ 17-18 ನಾವು ನೋಡ್ಬೇಕಾದ್ರೆ, ಎಲಿಯನು ನಮ್ಮಂತ ಸಾಧಾರಣವಾದ ವ್ಯಕ್ತಿಯಾಗಿದ್ದು ಸಹ ಅವನು ಪ್ರಾರ್ಥನೆ ಮಾಡಿದನು. ಏನಂತ ಹೇಳಿದ್ರೆ, 3 ವರ್ಷ 6 ತಿಂಗಳು ಮಳೆ ಬರಬಾರದಂತ ಪ್ರಾರ್ಥನೆ ಮಾಡಿದನು. ದೇವರು ಅವನ ಪ್ರಾರ್ಥನೆ ಕೇಳಿ ಆ ಮಳೆ ನಿಲ್ಲಿಸಿದನು. ಮತ್ತೆ ಪ್ರಾರ್ಥನೆ ಮಾಡಿದಾಗ ಆ ಮಳೆ ತಿರುಗಿ ಬಂತು ನೋಡ್ತೇವೆ. ಯಾಕಂತ ಹೇಳಿದ್ರೆ, ನೀನು ದೇವರಿಂದ ಆರಿಸಲ್ಪಟ್ಟನಾದ ಕಾರಣವಾಗಿ ನಿನ್ನ ಪ್ರಾರ್ಥನೆಯನ್ನು ದೇವರಿಗೆ ಕೇಳ್ತಾನೆ. ನಿಮ್ಮ ಪ್ರಾರ್ಥನೆ ಕೇಳುದು ಮಾತ್ರವಲ್ಲ, ನಿಮ್ಮ ಸ್ಥಿತಿಯನ್ನು ಬದಲಾಯಿಸ್ತಾನೆ, ನಿಮಗಿರುವಂತಹ ಪರಿಸ್ಥಿತಿಯನ್ನು ಬದಲಾಯಿಸ್ತಾನೆ, ಜನಗಳ ಮಧ್ಯದಲ್ಲಿ ನಿಮ್ಗೆ ತೆರೆದುವಂತೆ ಮಾಡ್ತಾನೆ. ಕೇವಲವಾದಂತ ನಿನ್ನನ್ನ ಅನೇಕ ಜನಗಳ ಮಧ್ಯದಲ್ಲಿ ಆತ ನಿಲ್ಲಿಸಲಿಕ್ಕೆ ಶಕ್ತನು. ಯಾಕಂತ ಹೇಳಿದ್ರೆ, ಸಾಮುವೇಲನ 1 ಸಮುವೇಲ 2ನೇ ಅಧ್ಯಾಯ 8ನೇ ವಚನ ನಾವು ನೋಡುವಾಗ ಅಲ್ಲಿ ಹೇಳ್ತದೆ, ದೀನನನ್ನು ಧೂಳಿಂದಲೂ ದರಿದ್ರನನ್ನು ತಿಪ್ಪಿಂದೆತ್ತಿ ಪ್ರಭುಗಳನ್ನು ಕೂಡಿಸಿದ ಖಂಡಿತವಾಗಿ ಮಹಿಮೆ ಪದವಿಯನ್ನು ಬಾಧ್ಯತೆಯಾಗಿ ಅನುಗ್ರಹಿಸಿದ ವಾಕ್ಯ ಹೇಳ್ತದೆ. ನಿನ್ನ ಜೀವನದಲ್ಲಿ ನೀನು ನಂಬುದಾದ್ರೆ ಅದ್ಭುತಗಳು ಉಂಟಾಗ್ತದೆ. ಅದೇ ರೀತಿಯಾಗಿ ನಾವು ನೋಡ್ತಿದ್ದೀವಿ ಮತ್ತಾಯನ ಸುವಾರ್ತೆ ಅಲ್ಲಿ ನೋಡು 21ನೇ ಅಧ್ಯಾಯ 22ನೇ ವಚನ ಹೇಳ್ತದೆ, ನೀವು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಂಡ್ರೆ ಅದನ್ನ ನಂಬಿಕೊಂಡು ಬೇಡಿಕೊಂಡ್ರೆ ಅದು ಖಂಡಿತ ದೇವರು ಕೊಡ್ತಾನೆ ಎಂಬುದಾಗಿ ಹೊಂದಿಕೊಳ್ತೀರಿ ಎಂಬುದಾಗಿ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಇವತ್ತು ಈ ವಾಕ್ಯವನ್ನು ಕೇಳುವಂತ ನೀವುಗಳು ನಿಮ್ಮ ಪರಿಸ್ಥಿತಿಗಳನ್ನ ನೋಡ್ಬೇಡಿ, ನಿಮ್ಮ ಪರಿಸ್ಥಿತಿಗಳನ್ನು ನೀವು ಯೋಚನೆ ಬೇಡಿಕೊಂಡು ಅಧಿಕವಾದ ಕಾರ್ಯಗಳು ಮಾಡುವಂತ ದೇವರನ್ನು ನೋಡಿ ಇವತ್ತು ನೀವು ಪ್ರಾರ್ಥನೆ ಮಾಡ್ರಿ. ನಮ್ಮ ಪರಿಸ್ಥಿತಿಗಳು ಬದಲಾಗಬೇಕು. ದಾವೀದನ ಪರಿಸ್ಥಿತಿ ಬದಲಾಯಿಸಿದ ದೇವರು, ಎಲಿಯನ ಪ್ರಾರ್ಥನೆಗೆ ಅದ್ಭುತ ಮಾಡಿದ ದೇವರು. ಖಂಡಿತವಾಗಿ ದಾವೀದನ ಸಂಗಡ ಇದ್ದು ಅವನನ್ನು ಅಭಿಷೇಕಿಸಿದ ಕರ್ತನು ಇವತ್ತು ನನ್ನ ಸಂಗಡ ಇರ್ತಾನೆ, ನನ್ನನ್ನು ಅಭಿಷೇಕನ ತೆರೆಯುವಂತೆ ಮಾಡ್ತಾನೆ, ನನ್ನ ಅಭಿವೃದ್ಧಿ ಪಡಿಸ್ತಾನೆ ಎಂಬುದಾಗಿ ಇವತ್ತು ನೀವು ನಂಬಿ ನಾವು ಪ್ರಾರ್ಥನೆ ಮಾಡೋಣ. ಯಾಕಂದ್ರೆ ಪ್ರಾರ್ಥನೆಯಲ್ಲಿ ನೀವು ನಂಬಿಕೊಂಡು ಏನೇನು ಹೇಳ್ಕೊಂಡ್ರೆ ಅದು ಮುಂದುಗಡೆ ನಂಬಿರಿ ಎಂಬುದು ಏನೋ ಕೇಳ್ತದೆ. ಆ ವಾಕ್ಯವನ್ನು ನಾವು ನಂಬಿ ಪ್ರಾರ್ಥನೆ ಮಾಡೋಣ. ಕರ್ತನೆ, ಇವತ್ತು ಮುಂಜಾನೆಯಲ್ಲಿ ಈ ವಾಕ್ಯವನ್ನ ಕೇಳುವಂತ ದೇವ ಜನರನ್ನ ಆಶೀರ್ವದಿಸು. ದಾವೀದನ ಹಾಗೆ ಕೇವಲವಾಗಿದ್ದ ಇರುವಂತ ವ್ಯಕ್ತಿಗಳು ಅನೇಕ ಅಪಮಾನಗಳಲ್ಲಿ ಇದ್ದಂತ ವ್ಯಕ್ತಿಗಳು, ಇವನಿಂದ ಏನು ಪ್ರಯೋಜನ ಇಲ್ಲ ಇರುವಂತ ವ್ಯಕ್ತಿಗಳು ಇವತ್ತು ಇವರನ್ನ ದೂಷಿಸಿರ್ಬೋದು. ಆದ್ರೆ ಅಂತವ್ರ ಮಧ್ಯದಲ್ಲಿ ಇವರನ್ನ ದಾವೀದನ ಹೇಗೆ ಅಭಿಷೇಕಿಸಿ ಅವರನ್ನ ತಮ್ಮ ಮಧ್ಯದಲ್ಲಿ ಆಶೀರ್ವದಿಸಿದೆಯೋ ಅದೇ ರೀತಿಯಾಗಿ ಇವತ್ತು ಮುಂಜಾನೆ ವಾಕ್ಯ ಕೇಳುವಂತ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸಿ ಅನೇಕ ಮಂದಿ ಶಿರಸ್ಸನ್ನಾಗಿ ಮಾಡಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇನೆ. ನಂಬಿದ್ದೇವೆ, ಎಲ್ಲರನ್ನ ಆಶೀರ್ವದಿಸ್ತೇನೆ. ಈ ಆಶೀರ್ವಾದ ಪ್ರತಿಯೊಬ್ಬರಲ್ಲಿ ಕಾಣಲಿ ಎಂಬುದಾಗಿ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಬೇಡಿದ್ದೇವೆ ತಂದೆಯಾದ ದೇವರೇ, ಆಮೆನ್. ವಾಕ್ಯವನ್ನು ಕೇಳಿದ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಧನ್ಯವಾದ.